ಒಡನೆ ಗೋಚರಿಸರವರಿಗೆ ಅವನೇ ಬಾಲಜಿನ ನಿಂಬುದು. ಆ ಕೂಡಲೇ ಕೆಳಗಿಳಿದು ವಂದಿಸಿದರು ಭಕ್ತಿಯಲ್ಲವಗೆ ದರ್ಶಿಸಲೊಡನೆ. ಆ ಚಾರು ನೇತ್ರನನು ಆ ಚಂದ್ರವದನನು ಮತ್ಥಾ ಶಾಂತರಸ ಪ್ರಪೂರ್ಣನು. ಅಳಿದು ಹೋದವು ಅವರ ಸಂದೇಹ, ತೆರೆಗಳೆಲ್ಲವೂ ರವಿರಶ್ಮಿತಾಗಿದ ತಿಮಿರ ರಾಶಿಯೊಳು. ಅಂತೆ ಈ ಸುತಚ್ಚರಿಯಲಿ ಅವರು ಶಿರಭಾಗಿ ಪ್ರದಕ್ಷಿಣೆಗೈದು ಭಕ್ತಿಯಲಿಯೇ ನಿವೇದಿಸಿದವರಿಗೆ ಈ ಪರಿಯಲಿ. ಸ್ವಾಮೀಜಿನ ಪಾಲನೆ ಸರ್ವಲಕ್ಷಣ ಭೂಷಿತನೇ, ದಶಾತ್ಮ ಗುಣಧಾರಣಿ ಸಪ್ತಭಯರಹಿತನೇ, ಸಮಸ್ತ ಲೋಕೋದ್ಧಾರಕನೇ. ಅಳಿಯಿತೆಮ್ಮ ಸಂದೇಹವು ಜಲಸೋಕಿದ ಲವಣದಂದದಿ, ನಿನ್ನ ದರ್ಶನ ಮಾತ್ರದಿ ಪರಮ ಗುರುವಾಗಿಹೆ ನೀನು. ಕರುಣಿಸುವೆ ಬೆಳಕನ್ನು ಘೋರ ಜ್ಞಾನಾಂಧಕಾರದಲ್ಲಿ ಮುಳುಗಿದವರಿಗೆ, ಅಂತೆಯೇ ನೀಡುವೆ ಸದ್ಗತಿಯನು ನಿಜ ಸಾಧಕರಿಗೆ. ಸುಜ್ಞಾನಿ ಸನ್ಮತಿಯು ನೀನಾಗಿಯೇ ಹರಸಿ ಅವನ ನಿಂತು ತೆರೆದು ಬಳಿಕದಲ್ಲಿ ಸಿದ್ಧಾರ್ಥನಲಿಗೆ ಅರಹಲು ನಡೆದುದೆಲ್ಲವನು ಮುನಿಗಳು ತೋರದಾಯ್ತವನ ಸಂತಸಲಿಕೆ. ಎಲ್ಲಿಯೂ ಹರ್ಷಸಾಗರಕ್ಕೆ ಮೇರೆಯೂ ಅಂದಿನಿಂದ ಸೇರಿತು ವರ್ಧಮಾನನ ಅವಿಧೇಯ ಕಿರೀಟಕ್ಕೆ. ಸನ್ಮತಿ ಎನ್ನುವ ಮತ್ತೊಂದು ಹೊನ್ನಗರಿಯೋ ಹೊನ್ನಗರಿ. ಸನ್ಮತಿ ಎಂಬ ಅಭಿನಾಮ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದ ಆ ಅಂತೂಗುವಂತೆ ತಂಗಾಳಿಗೆ ಕಲ್ಪಲತಾ ಕುಸುಮವೋ ಅನ್ನುವ ಈ ಕಾವ್ಯದಲ್ಲಿ ಅತ್ಯಂತ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಆ ಚಾರಣ ಮುನಿಗಳು ಆಗಸ ಮಾರ್ಗದಲ್ಲಿ ಸಂಚರಿಸುತ್ತಿದ್ದರು. ಆಗ ಕೂಡಲೇ ಅವರು ಕೆಳಗಿಳಿದು ಜಿನಬಾಲಕನ ಆ ಚಾರು ಪವಿತ್ರವಾದ ನೇತ್ರವನ್ನ, ಅವನ ಚಂದಿರನಂಥ ಮುಖವನ್ನ, ಶಾಂತರಸ ಪ್ರಪೂರ್ಣನನ್ನ ಅವರು ಅವರು ಅಳೆದು ಹೋದವು. ಆ ಜಿನಬಾಲಕನ ನೋಡಿದ ತಕ್ಷಣ ಅವರ ಸಂದೇಹದ ತೆರೆಗಳೆಲ್ಲವೂ ಕೂಡ ರವಿರಶ್ಮಿತ ಆಗಿದ ತಿಮಿರ ರಾಶಿಯಲ್ಲೋ, ಕತ್ತಲೆ ಹೇಗೆ ರವಿಕಿರಣಗಳು ಬಂದಾಗ ಕತ್ತಲೆ ಹೇಗೆ ದೂರ ಆಗುತ್ತೋ ಹಾಗೆ ಅವರ ಸಂದೇಹವೂ ಕೂಡ ದೂರ ಆಯಿತು. ಅಂತೆ ಈ ಸುತ್ತಚ್ಚರಿಯಲಿ ಅವರಿಗೆ ಶಿರಬಾಗ್ತಾರೆ. ಆ ಮುನಿಗಳು ನೋಡಿ, ಮುನಿಗಳು ಅಂದರೆ ಅವರು ಸಾಕ್ಷಾತ್ ಜಿನೇಂದ್ರ ಭಗವಾನರ ಪ್ರತೀಕ, 108 ಗುಣಗಳನ್ನು ಹೊಂದಿರುವವರು. ಅವರು ಈ ಜಿನಬಾಲಕನಿಗೆ ನಮ್ಮ ಸಂಸ್ಕಾರ ಶಿರಭಾಗಿ ಪ್ರದಕ್ಷಿಣೆಯನ್ನು ಮಾಡ್ತಾರಂತೆ, ನಿವೇದಿಸ್ತಾರಂತೆ. ನೋಡಿ ಏನಂತ, ಸ್ವಾಮಿ ಜಿನಬಾಲನೆ ಸರ್ವಲಕ್ಷಣ ಭೂಷಿತನೇ, ದಶಾತ್ಮ ಗುಣ 10 ದಶಾತ್ಮದ ಗುಣದರ ನೀನು, 7 ಭಯಗಳು ನಿನ್ನಲ್ಲಿಲ್ಲ, ಸಮಸ್ತ ಲೋಕೋದ್ಧಾರಕ ನೀನು. ನಿನ್ನ ನೋಡಿದ ತಕ್ಷಣವೇ ನಮ್ಮ ಸಂದೇಹವೆಲ್ಲವೂ ಕೂಡ ದೂರ ಆಯಿತು. ನೀನು ಪರಮಗುರು. ನೀನು ನಿನ್ನ ಕಾರುಣ್ಯದ ಬೆಳಕನ್ನು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದವರಿಗೆ ನೀನು ತೋರಿಸ್ತಾ ಇದೀಯಾ. ಆದ್ದರಿಂದ ನಿಜ ಸಾಧಕರಿಗೆ ನೀನು ಸುಜ್ಞಾನಿ, ಅದು ಸನ್ಮತಿ ಆಗಿದೆಯೇ ನೀನು ಅಂಥೇಳಿ ಹೇಳ್ತಾರೆ. ಆಗ ಅವನಿಗೆ ಹರಸಿ ಅವನ ನಿಂತು ತೆರಳಿ ಬಳಿಕದಲ್ಲಿ ಸಿದ್ಧಾರ್ಥ ರಾಜನ ಬಳಿ ಹೋಗಿ ನಡೆದಿದ್ದನ್ನು ಹೇಳ್ತಾರಂತೆ ಮುನಿಗಳು. ಆಗ ಅವರಿಗೂ ಆನಂದ, ಸಿದ್ಧಾರ್ಥನಿಗೂ ಆನಂದ.
ಅಂದಿನಿಂದ ವರ್ಧಮಾನನಿಗೆ ಇನ್ನೊಂದು ಅಭಿಧೇಯ ಬಂತಂತೆ. ಅದು ಸನ್ಮತಿ ಎನ್ನುವ ಹೆಸರು. ಸನ್ಮತಿ, ಸತ್ಪ್ರಸ್ಮತಿ, ಸನ್ಮತಿ ಎಂಬತಕ್ಕಂಥ ಹೆಸರುಗಳು ಬಂದಂತೆ. 1008 ಗುಣಗಳು. ಆ ಗುಣಗಳನ್ನು ಹೊಂದಿರುವ ಮಹಾವೀರ ತೀರ್ಥಂಕರರ ಆ ಅವನ ಜನ್ಮ ಕಲ್ಯಾಣ ಮಹೋತ್ಸವದ ನಂತರ ಅವನ ಬಾಲ್ಯದ ಆ ಜೀವನದಲ್ಲಿ ಎಂತಹ ಮನೋಜ್ಞ ಆ ರಸ ಇಲ್ಲಿ ಬಂದಿದೆ. ಭಕ್ತಿಯ ರಸ, ಜ್ಞಾನದ ರಸದ ಸಿಂಚನ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ನಮಸ್ಕಾರ.